ಯಡಿಯೂರಪ್ಪ ನಾಯ್ಕ ಅವರನ್ನ ನಾವು ವಿಧಾನಸೌಧದಾಗ ನೋಡಿದ್ವಿ, ಅವ್ರ ಜೊತೆ ಕೂತಿದ್ವಿ. ಆದ್ರೆ ಈಗ ರಾಜ ವೇಣುಗೋಪಾಲ್ ನಾಯ್ಕ ಅವರನ್ನ ನಮ್ಮ ಜೊತೆಗೆ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗಿ ನಿಮ್ಮ ಮೇಲೆ ವಿಶ್ವಾಸ ಇದೆ, ನೀವು ಖಂಡಿತವಾಗಿ ಇವತ್ತು ಅವರಿಗೆ ಗೆಲ್ಲಿಸ್ತೀರಿ, ಅವ್ರನ್ನ ನಮ್ಮ ಜೊತೆಗೆ ವಿಧಾನಸೌಧಕ್ಕೆ ಕಳಿಸ್ತೀರಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಮತ್ತು ಇಲ್ಲಿ ನಿನ್ನೆ ಒಬ್ಬ ಕೊಟೆಮ್ಮಿ ಬಂದಿದ್ದ, ಅವನಿಗೆ ನಾನು ಎಮ್ಮಿ ಅಂತೀನಿ, ಹಾಲು ಹಿಂಡ್ಲಾರ್ದ ಎಮ್ಮೆದು, ಅದು ಹಿಂಡಾಗ ನಿಂತೈತಿ, ಅದಕ್ಕೆ ನಟ್ ಲೂಸ್ ಆಗೈತಿ. ಅವ ಹೇಳಿದ್ದು ಸತ್ಯನ, ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿ ಉಳಿತಾರೆ, ಮುಂದುವರಿತಾರೆ, ಆದ್ರೆ ಅವ್ರಿಗೆ ಓಟ್ ಹಾಕ್ರಿ ಅಂತ ಹೇಳಿದ್ರು. ಆದ್ರೆ ಉಳಿದು ಮಾತಾಡ್ತಾರಲ್ಲ, ಏನೋ ಯಡಿಯೂರಪ್ಪನ ಮಗ ಯಡಿಯೂರಪ್ಪನಿಗೆ ಮಾತಾಡ್ತಾರಲ್ಲ, ಅವ್ರಿಗೆ ಯಾಕೆ ಮಾತಾಡ್ತಾರಂದ್ರೆ ಅವ್ರಿಗೆ ಮೀಸಲಾತಿಗೆ ತರಕ ತಾಕತ್ತಿಲ್ಲ, ಅವ್ರಿಗೆ ತರಕ ಆಗಲಿಲ್ಲ. ಸುಳ್ಳು ಹೇಳಿ ನಿಮಗೆ ಮೋಸ ಮಾಡಿ ಏನೋ ಮಾಡ್ಬೇಕು ಅಂತ ಮಾಡಿದ್ರು, ಆದ್ರೆ ಅದು ಸಾಧ್ಯ ಆಗಲಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಆ ಗೊಡ್ಡೆಮ್ಮಿಗೆ ನಾವು ಸರಿಯಾಗಿ ಪಾಠ ಕಲಿಸಬೇಕು. ಅದಕ್ಕೆ ನಾವು ನಮ್ಮ ಸಿದ್ದರಾಮಯ್ಯ ಸಾಹೇಬರ ಮೇಲೆ ವಿಶ್ವಾಸ ಇದೆ, ಖಂಡಿತವಾಗಿ ಈ ಲೋಕಸಭಾ ಚುನಾವಣೆ ಆದ ಮೇಲೆ ನಾವು ಮೀಸಲಾತಿಯನ್ನ ಕೊಟ್ಟೇ ಕೊಡ್ತೀವಿ ಅನ್ನೋದು ಹೇಳಕ್ ಇಚ್ಛೆ ಪಡ್ತೀವಿ. ನಾವು ಹೇಳಕ್ ಇಚ್ಛೆ ಪಡ್ತೀನಿ, ನಾವು ನಮ್ಮ ಅಪ್ಪಗ ಹುಟ್ಟಿವಪ್ಪ, ನೀ ಯಾರು ಹುಟ್ಟಿ ಅವ ನಮ್ಮ ಅಪ್ಪ ಹುಟ್ಟಿ ಏನಂತ ಕೇಳ್ತಾನ, ನಮ್ಮ ಅಪ್ಪ ಹುಟ್ಟದಲ್ಲ ಹೇಳಕತ್ತೀವಿ. ನೀನ್ ಯಾರಿಗೆ ಹುಟ್ಟಿ ನೀನ್ ನೋಡ್ಕೊ, ನಾವು ಹೆಚ್ಚಿಗೆ ಮಾತಾಡೋದಿಲ್ಲ. ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ. ಇವತ್ತು ರತೀಂದ್ರ ಅವರು ಬಂದಿದ್ದಾರೆ, ಶರತ್ ಬಚ್ಚೇಗೌಡರು ಬಂದಿದ್ದಾರೆ, ಇವತ್ತು ನಾನು ಕೂಡ ಬಂದಿದ್ದೀನಿ. ನಾಳೆ ನಮ್ಮ ಟಗರು ಬರುತ್ತೆ, ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇವಾಗ ಇರೋದು ಒಂದೇ ಹವ, ಅದು ಸಿದ್ದರಾಮಯ್ಯನವರ ಹವ. ಯಾರ ಹವಾನೂ ನಡೆಗಿಲ್ಲ. ಇವಾಗ ನಮ್ಮದೇ ಹವ, ಅದು ನಮ್ಮ ಟಗರಿಂದೇ ಹವ. ಅದಕ್ಕೆ ದಯವಿಟ್ಟು ರಾಜ ವೇಣುಗೋಪಾಲ್ ಅವರಿಗೆ ನಾವು ಗೆಲ್ಲಿಸಿ ಕಳಿಸಿದಾಗ ವಿಜಯೋತ್ಸವ ಮಾಡೋದಕ್ಕೆ ನಾವು ಮತ್ತು 3 ಮಂದಿ ಕೂಡ ಇಲ್ಲಿ ಬರ್ತೀವಿ. ನಾಳೆ ಕಾರ್ಯಕ್ರಮ ಇದೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ.